ಹಾಯ್ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇದು ಯುಗಾದಿ ಹಬ್ಬದ್ದು ವಿಡಿಯೋ ಫ್ರೆಂಡ್ಸ್. ಯಾಕಪ್ಪ ಲೇಟಾಗಿ ಆಗ್ತಾಯಿದ್ದೀನಿ ಅಂತ ನೀವೆಲ್ಲ ಅಂದ್ಕೊಬೋದು. ನನಗೆ ತುಂಬ ಕೆಲಸ ಇತ್ತು, ಎಡಿಟ್ ಮಾಡೋಕ್ಕೆ ಆಗಿದ್ದಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಮನೇಲಿನೂ, ಅದಕ್ಕೆ ಹಾಕೋಕ್ಕೆ ಆಗಿಲ್ಲ ಫ್ರೆಂಡ್ಸ್. ಒಂದು ಸಲ ಹೇಳ್ತೀನಿ, ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆಲ್ಲನೂ. ಸ್ವಲ್ಪ ಲೇಟಾಗಿ ವಿಶ್ ಮಾಡ್ತೀನಿ ಅಂತ ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಬೆಳಗ್ಗೆ 4 ಗಂಟೆಗೆ ಎದ್ದು ಆಚೆ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಎಲ್ಲನೂ ರಂಗೋಲಿ ಹಾಕ್ಬಿಟ್ಟು ಹೊಸ್ಲಿಗೆಲ್ಲನೂ ರೆಡಿ ಮಾಡಿಬಿಟ್ಟು ಒಳಗಡೆ ಬಂದೆ. ತಿರ್ಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಬಂದು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ಮಾಡಿಕೊಂಡು ಈ ಕಡೆ ಅನ್ನ ರಸ ವಡೆ ಪಲ್ಯ ಒಬ್ಬಟ್ಟು ಎಲ್ಲ ಮಾಡೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಇನ್ನು ಮಕ್ಕಳೆಲ್ಲ ಹೊಟ್ಟೆ ಹಸ್ಕೊತಾರೆ ಅಂತ ಹೇಳ್ಬಿಟ್ಟು ಬೇಗ ನಾನು ಅಡುಗೆನೇ ಸ್ಟಾರ್ಟ್ ಮಾಡಿದೆ. ಫಸ್ಟು ಪೂಜೆ ಮಾಡೋಕ್ಕೆ ಹೋಗಿಲ್ಲ, ಫಸ್ಟ್ ಅಡುಗೆ ರೂಮ್ಗೆ ಬಂದೆ. ಯಾಕಂದರೆ ಮಕ್ಕಳೆಲ್ಲ ಹೊಟ್ಟೆ ಹಸ್ಕೊಂಡಿರ್ತಾರಲ್ವ, ಅದಕ್ಕೇನೆ. ಇವಾಗ ನೋಡಿದ್ರೆ ಒಂದು ಸೈಡು ವಡೆ ಅನ್ನ ರಸ ಆಗಿತ್ತು, ಈ ಕಡೆ ವಡೆ. ಅಂದರೆ ಹಬ್ಬದ ದಿವಸ ಅಂತೂ ವಿಡಿಯೋ ಮಾಡ್ಕೊಳೋಕ್ಕೆ ಆಗೋಲ್ಲ ಫ್ರೆಂಡ್ಸ್, ಆ ಕಡೆ ಈ ಕಡೆ ಓಡಾಡೋದೇ ಆಗೋಗಿತ್ತು. ಆ ಕಡೆ ವಡೆಗೆ ಇಟ್ಟು ವಡೆ ಎಲ್ಲ ಹಾಕಿದ್ದೀನಿ, ಈ ಕಡೆ ಒಬ್ಬಟ್ಟು ತಟ್ಟಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಕಣಕ ತಿರ್ಗಾ ಇದು ಒಬ್ಬಟ್ಟು ತಟ್ಟಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಇವಾಗೆಲ್ಲ ಹಾಕ್ಕೊಂಡು ತಟ್ತಾಯಿದ್ದೀನಿ. ಅಂದರೆ ಎಷ್ಟು ಬೇಗ ಎದ್ದರೂ ನಮಗೆ ಕೆಲಸನೇ ಆಗೋಲ್ಲ ಫ್ರೆಂಡ್ಸ್. ಹಬ್ಬದ ದಿವಸ ಎಷ್ಟು ಕೆಲಸ ಇರುತ್ತೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಕೆಲಸ ಇರುತ್ತೆ. ಮನೇಲಿ ಮಾಡು, ತಿರ್ಗಿ ಮಕ್ಕಳು ನೋಡ್ಕೊ, ತಿರ್ಗಿ ಪೂಜೆ ಮಾಡು, ಅಡುಗೆ ಮಾಡು. ಒಂದು ಅಡುಗೆ ಆದರೆ ಏನೋ ಮಾಡಿ ಇಟ್ಟುಬಿಡ್ಬೋದು ಫ್ರೆಂಡ್ಸ್. ಇದು ಒಬ್ಬಟ್ಟು ಅನ್ನ ರಸ ವಡೆ ಪಲ್ಯ ಹೆಸರುಬೇಳೆ ಪಲ್ಯ ಎಲ್ಲ ಮಾಡಬೇಕಂದ್ರೆ ಎಷ್ಟೊತ್ತು ಟೈಮ್ ಇರುತ್ತೆ ಅಲ್ಲ ಫ್ರೆಂಡ್ಸ್. ಆದರೂ ಬೇಗ ಇಷ್ಟಾಗುತ್ತೆ ನನ್ನ ಕೈಯಲ್ಲಿ ಅಷ್ಟು. ಯಾಕಂದರೆ ಎಲ್ಲ ಹೊಟ್ಟೆ ಹಸ್ಕೊಂಡ್ಬಿಟ್ಟಿದ್ರು ಮಕ್ಕಳೆಲ್ಲನೂ, ಮನೆಯವರು ಎಲ್ಲನೂ ಹಂಗೆ ಕೂತ್ಕೊಂಡಿದ್ರು. ಹೊಟ್ಟೆ ಹಸ್ವು, ಬೇಗ ಮಾಡು ಅಂತ ಹೇಳಿದ್ರು. ಅದು ಬೇಗ ಮಾಡಿ ಆಮೇಲೆ ಅವ್ರಿಗೆ ಊಟ ಕೊಟ್ಟೆ. ಅಪ್ಪ ಬೇರೆ ಬಂದಿದ್ದರು, ಅವ್ರಿಗೂ ಊಟಕ್ಕೆ ಕೊಟ್ಟೆ. ನಾನು ಬರಲ್ಲ ಅಂದರು. ನನಗೆ ಒಂಥರ ಬೇಜಾರಾಗುತ್ತೆ ಫ್ರೆಂಡ್ಸ್. ಏನಪ್ಪ ಅಂದರೆ ಈ ಸಲ ಅಮ್ಮ ಬರ್ತೀರ ಆಗೋದ್ರು ನಮ್ಮಮ್ಮ ಅಂತ ಒಂದು ಸಲ ಬೇಜಾರಾಗುತ್ತೆ. ಏನು ಮಾಡೋದು, ಹೋದ ಸಲ ಆದರೆ ಅಮ್ಮ ಇದ್ದರು, ಈ ಸಲ ಅಮ್ಮ ಇಲ್ವಲ್ಲ ಅಂತ ಬೇಜಾರಾಗುತ್ತೆ ಫ್ರೆಂಡ್ಸ್ ನನಗಂತೂ. ಏನು ಮಾಡೋದು, ಅಪ್ಪ ಮಾತ್ರ ಬಂದಿರೋದಕ್ಕೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಫ್ರೆಂಡ್ಸ್. ನನಗೆ ಹಬ್ಬದ ಥರನೇ ಇದ್ದಿಲ್ಲ. ಆಮೇಲೆ ಈ ಕಡೆ ಬಂದರೆ ಅಲ್ಲಿ ಅಡುಗೆ ಮಾಡಿಬಿಟ್ಟು ಎಲ್ಲರಿಗೂ ಊಟಕ್ಕೆ ಕೊಟ್ಟು ಈ ಕಡೆ ಬಂದು ನೀವು ನೋಡ್ತಾ ಇರ್ಬೋದು ಎಲ್ಲನೂ ಗಂಧ ಇದೆಯಲ್ವ, ಅದನ್ನೆಲ್ಲ ನಾನು ದೇವ್ರಿಗೆಲ್ಲನೂ ಇಟ್ಟು. ಈ ಕಡೆ ನಾನು ಹೂವಿನ ರೇಟ್ ಜಾಸ್ತಿ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಸ್ವಲ್ಪ ಹೂವು ಇಸ್ಕೊಂಬಂದಿದ್ರು, ಅದನ್ನೇ ನಾನು ಬೈತಾಯಿದ್ದೀನಿ. ಎಷ್ಟು ಹೂವು ತೊಗೊಂಬಂದಿದ್ದೀಯ, ಸಾಕಾ? ನಾನು ಫೋಟೋಗೆ ಎಲ್ಲ ಅದಕ್ಕೆ ಹಾಕೋಕ್ಕೆ ಸಾಕಾ? ಎಷ್ಟು ತೊಗೊಂಬಂದಿದ್ದೀಯಲ್ಲ, ಎಷ್ಟು ನಿನಗೆ ಅಂತೆಲ್ಲ. ತುಳಸಿ ಎಲ್ಲ ಚೆನ್ನಾಗೇ ಇದ್ದಿಲ್ಲ ನೋಡು ಫ್ರೆಂಡ್ಸ್. ನನಗಂತೂ ಕೋಪನೇ ಬರುತ್ತೆ. ನೋಡು ಯಾವ ಥರ ಕಟ್ಟಿದ್ದಾರೆ. ಯಾಕೆ ನಾವು ಕಾಸು ಕೊಡೋಲ್ಲ ಫ್ರೆಂಡ್ಸ್. ಹೆಂಗಿದೆ ನೋಡಿ ಆ ತುಳಸಿ. ನಾನು ನಮ್ಮ ಮನೆಯವ್ರಿಗೆ ಅದೇ ಹೇಳ್ಬೋದು, ನನಗೆ ಆ ತುಳಸಿ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ನನಗೆ ಬೇಜಾರೇನೂ ಇಲ್ಲ ನನಗೆ ಅಂತೆಲ್ಲ ಬೈತಾಯಿದ್ದೆ. ಇವತ್ತೊಂದು ದಿವಸ ಹಾಕಮ್ಮ, ಬೇಜಾರು ಮಾಡ್ಕೊಬೇಡ, ಪೂಜೆ ಮಾಡಬೇಕಾದ್ರೆ ಬೇಜಾರು ಮಾಡ್ಕೊಬಾರ್ದು ನೀನು ಅಂತ ಹೇಳ್ತಾಯಿದ್ರು. ಆದರೂ ನಾನು ಬೈಕೊಂಡು ಪೂಜೆ ಮಾಡಿದೆ. ನಾನಂತೂ ನನಗೆ ಇಷ್ಟನೇ ಆಗಿಲ್ಲ. ಏನಂದರೂ ನನಗೆ ಹೂವು ಜಾಸ್ತಿ ಇರಬೇಕು ಫ್ರೆಂಡ್ಸ್. ನನಗೆ ಸ್ವಲ್ಪ ಅಂದರೆ ನನಗೆ ಆಗೋದೇ ಇಲ್ಲ. ಏನು ಮಾಡೋಕ್ಕಾಗಲ್ಲ, ರೇಟು ಅಂತ ಹೇಳಿದ್ರು, ಅದು ಬೇರೆ ಹೂವು ಬೇರೆ ಸಿಕ್ಕಿಲ್ವಂತೆ. ಆಮೇಲೆ ನಾನು ಹಂಗೆ ಬೈಕೊಂಡು ರೆಡಿ ಮಾಡ್ತಾಯಿದ್ದೆ. ನನಗೆ ನೋಡಿ ಫ್ರೆಂಡ್ಸ್, ನಾನು ಪೂಜೆ ಮಾಡಬೇಕಂದ್ರೆ ನನಗೆ ತುಂಬಾ ಜಾಸ್ತಿನೇ ಬೇಕು ಹೂವು. ಅದೇ ನೆನ್ನೆ ಸಾಯಂಕಾಲ ನಾನು ಹೇಳಿದ್ದೆ, ನಾನು ಹೇಳಿದ್ನಲ್ವ ನಿನಗೆ ನೆನ್ನೆ ಸಾಯಂಕಾಲನೇ ಹೋಗ್ಬಿಟ್ಟು ತಗೊಂಬಂದ್ಬಿಡೋಣ ಅಂತ. ನೀನೇ ತಾನೇ ಹೇಳಿದ್ದು ಬೇಡ ನಾನು ತಗೊಂಬರ್ತೀನಿ ಅಂತ ಹೇಳಿದೆ. ಆದರೂ ನೋಡಿ ಈ ಥರ ಮಾಡಿದ್ಯಲ್ವ ಅಂತ ಹೇಳಿದೆ ಫ್ರೆಂಡ್ಸ್. ಇದು ವಿಡಿಯೋ ಮಾಡಿರೋದು ನನ್ನ ಮಗು
ಚೆನ್ನಾಗೇನೇ ವೀಡಿಯೋ ಮಾಡ್ಕೊಂಡಿಲ್ಲ ಅವನು. ಶೇಕ್ ಆಗ್ತದೆ. ಯಾರೋ ಬೈಕ್ ನೋಡಿ ಫ್ರೆಂಡ್ಸ್, ಅವನಿಗೆ ಬಂದಿಲ್ಲ ಮಾಡೋಕ್ಕೆ. ಏನು ಮಾಡೋದು, ನನಗೆ ವಿಧಿ ಇಲ್ಲ. ನನಗೆ ಹಬ್ಬ ಬೇರೆ ಇತ್ತಲ್ವ. ಟ್ರೈಪಾಡ್ಗೆ ಫಿಕ್ಸ್ ಮಾಡೋಣ ಅಂದರೆ ಕಾಣಿಸಲ್ಲ. ನಮ್ಮ ದೇವ್ರ ಮನೆ ಸ್ವಲ್ಪ ಚಿಕ್ಕದಲ್ವ, ಅದಕ್ಕೆ ನಾನು ನಿಂತ್ಕೊಂಡ್ರೆ ಕ್ಯಾಮ್ರಾಗೆ ನಾನು ಅಡ್ಡ ಇರ್ತೀನಿ. ಅದಕ್ಕೆ ಅವನಿಗೆ ಫೋನ್ ಕೊಟ್ಟಿದ್ದೆ, ನೀನು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಬೋ ಅಂತ. ನನ್ನ ಮಗನಿಗೆ ನೋಡಿ ಈ ಥರ ಮಾಡಿಕ್ಕಿದ್ದಾನೆ. ಆಮೇಲೆ ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡಿಬಿಟ್ಟು ಬಂದೆ. ಈ ಕಡೆ ದೇವ್ರ ಸಾಮಾನೆಲ್ಲ ಇತ್ತಲ್ವ, ಅದನ್ನೆಲ್ಲ ವಾಶ್ ಮಾಡಿಕೊಂಡು ಎಲ್ಲನೂ ಎತ್ತಿಟ್ಕೊಂಡಿದ್ದೆ. ಅದಕ್ಕೆ ಎಲ್ಲನೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನೋಡ್ತಾಯಿದ್ದೆ. ಆಮೇಲೆ ಎಲ್ಲ ಆಯಿತು. ದೀಪ ಅಂಟಿಸ್ಕೊಂಡು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗೆಲ್ಲನೂ ದೀಪ ಅಂಟಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ನನಗಂತೂ ತುಂಬಾ ಬೇಜಾರಿತ್ತು, ಯಾಕಂದ್ರೆ ಅಮ್ಮ ಇಲ್ವಲ್ಲ ಅಂತ ಒಂದು ಬೇಜಾರಿತ್ತು. ಏನೋ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಆದರೂ ಪೂಜೆ ಮಾಡಿದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆದರೆ ಯಾರು ಲೈಕ್ ಮಾಡಿಲ್ಲೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಅಂದರೆ ತುಂಬಾ ಕಷ್ಟಪಟ್ಟು ನಾವು ವೀಡಿಯೋಸ್ ಮಾಡ್ತೀವಿ. ನೀವು ನೋಡಿ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇವಾಗೆಲ್ಲ ನಾನು ದೀಪ ಎಲ್ಲ ಅಂಟಿಸ್ಕೊಂಡಿದ್ದಾಯಿತು. ಇವಾಗ ಗಂಧದ ಕಡ್ಡಿ ಅಂಟಿಸ್ಕೊತಾ ಇದ್ದೀನಿ. ಪೂಜೆ ಮಾಡಬೇಕಲ್ವ, ಅದಕ್ಕೇನೆ ಎಲ್ಲರೂ ಎಣ್ಣೆ ಹಾಕ್ಕೊಂಡು ಎಲ್ಲನೂ ಹರಳೆಣ್ಣೆ ಹಚ್ಕೊಂಡು ಎಲ್ಲ ಫ್ರೆಶಪ್ ಆಗಿ ಬಂದ ಮೇಲೆ ಇವಾಗ ನಾನು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಅಪ್ಪನೂ ಕೂತಿದ್ರು, ಆದರೆ ವಿಡಿಯೋ ಮಾಡಿಲ್ಲ ನಾನು. ಅವ್ರನ್ನ ನನ್ನ ಮಗ ಮಾಡೋಕ್ಕೆ ಹೋಗಿಲ್ಲ, ಬೇಡ ಅಂತ ಹೇಳಿದ್ದೆ ಅವನಿಗೆ. ಇವಾಗ ಆಚೆ ಬಂದು ತುಳಸಿ ಗಿಡಕ್ಕೆ ತಿರ್ಗಾ ಹೊಸ್ಲಿಗೆ ಎಲ್ಲನೂ ಪೂಜೆ ಮಾಡೋದೆಲ್ಲ ತೆಗ್ದಿದ್ದಾನೆ. ಇವಾಗ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ನಾನು ನೋಡಿದೆ ಫ್ರೆಂಡ್ಸ್. ನೋಡಿ ಎಲ್ಲನೂ ಇಂಟ್ರೆಸ್ಟೇ ಇಲ್ಲ ಫ್ರೆಂಡ್ಸ್. ಏನೋ ಪೂಜೆ ಮಾಡ್ತೀನಿ ನೋಡಿ. ನಮ್ಮ ಯಜಮಾನ್ರು ನಮ್ಮ ಎಲ್ಲ ಮಲ್ಕೊಂಡಿದ್ದಾರೆ. ಹಂಗೆ ಪೂಜೆ ಮಾಡ್ಕೊಂಡು ಒಳಗಡೆ ಹೋದೆ. ಅಂದರೆ ಏನೋ ಕೇಳಿದೆ ರಾಯರನ್ನ, ನಾನು ಹೂವಿನ ಪ್ರಸಾದ ಏನೋ ಕೇಳಿಕೊಂಡೆ. ಆದರೆ ತುಂಬಾ ಚೆನ್ನಾಗೇ ಕೊಡ್ತು. ಸ್ವಲ್ಪ ಲೇಟ್ ಮಾಡಿದ್ರು, ಆದ್ರೂ ನನಗೆ ಹೂವಿನ ಪ್ರಸಾದ ಚೆನ್ನಾಗೇ ಕೊಟ್ಟರು ರಾಯರು. ನಾನು ರಾಯರನ್ನ ನಂಬಿದ್ದೀನಿ. ಯಾವತ್ತೇ ಆಗಲಿ ನನ್ನನ್ನಂತೂ ಕೈಯೇ ಬಿಡಲ್ಲ ಫ್ರೆಂಡ್ಸ್. ನನ್ನನ್ನಂತೂ ನಿಜ ಹೇಳ್ತಾ ಇದ್ದೀನಿ, ನನ್ನನ್ನು ಮಾತ್ರ ಕೈ ಬಿಡಲ್ಲ ನಮ್ಮ ರಾಯರು ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬಾ ನಂಬಿಕೆ ಇಟ್ಕೊಂಡು ನಾನು ಇದ್ದೀನಿ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು, ಹೂವು ಇಡ್ತಾಯಿದ್ದೀನಿ ಇವಾಗ. ನಾನೇನೋ ಮನಸ್ಸಲ್ಲಿ ಅಂದ್ಕೊಂಡು ಇಡ್ತಾಯಿದ್ದೀನಿ ಇವಾಗ ನಾನು ಹೂವನ್ನ. ನೀವು ನೋಡ್ತಾ ಇರ್ಬೋದು ನಾನು ಯಾವ ಥರ ಇಟ್ಟಿದ್ದೀನಿ ಹೂವನ್ನ ಅಂತ. ಇಡ್ತಾಯಿದ್ದೀನಿ ಹೂವು ಎಲ್ಲನೂ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲ ಇಟ್ಟು ನಾನು ಇವಾಗ ಗಂಧದ ಕಡ್ಡಿ ಎತ್ಕೊಂಡು ಪೂಜೆ ಮಾಡಿಕೊಂಡು ರಾಯರ ಹತ್ರ ನಾನು ಬೇಡಿಕೆ ಇಟ್ಟೆ. ಈ ಥರ ಇದೆಯಪ್ಪ, ಏನು ಎತ್ತ ಅಂತೆಲ್ಲ ಕೇಳಿಕೊಂಡೆ ನಾನು. ಅಂದರೆ ರಾಯರು ಹೂವಿನ ಪ್ರಸಾದ ತುಂಬಾ ಚೆನ್ನಾಗಿ ಕೊಟ್ಟರು ನನಗೆ. ಅದೊಂದು ನನಗೆ ತುಂಬ ಖುಷಿ ಆಯಿತು. ಹೂವಿನ ಪ್ರಸಾದ ಚೆನ್ನಾಗಿ ಕೊಟ್ಟರಲ್ವ ಅಂತ ಒಂದು ಖುಷಿ ನನಗಂತೂ. ಯಾವಾಗ ಪೂಜೆ ಮಾಡಲಿ ನಾನು ಹೂವಿನ ಪ್ರಸಾದ ಕೇಳ್ತಿರೇ ಇರಲ್ಲ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.